ಅದಕ್ಕೆ ಮದ್ವೆ ಸೀರೆ ಯಾವಾಗ ತಗೊಂಡ್ಯೆ? ಆದ್ರೂ 2 ಮದ್ವೆ ಮಾಡ್ಕೊಂಡಿರೋರು ಯಾವ ಮದ್ವೆ ಸೀರೆನಾ ಅಂತ ಗುರ್ತಿಡಿತಾರೆ. ತಲೆ ಕೆಟ್ಟೋಳೆ, ಒಂದ್ ಮಾತು ಹೇಳೋದಿಕ್ಕೆ ಏನಾಗಿತ್ತು? ನಿಮಗ್ ಬೇಕು ಅಂದ್ರೆ ಅವ್ರು ಕೊಟ್ಬಿಡ್ತೀನತ್ತೆ. ಬೇಕಾಗಿಲ್ಲ. ನೀನಿಂಥ ತುಂಟ್ ಕೆಲಸ ಎಲ್ಲ ಮಾಡಿ ಮನ್ಸಲ್ಲೇ ಬಚ್ಚಿಟ್ಕೊಂಡಿದ್ಯಾಕ? ಗಾಯತ್ರಿನ ಮಾವ ಇಲ್ಲಿಗೆ ಕರ್ಕೊಂಡು ಬಂದ್ರಲ್ಲ. ಕೆಳಗ್ ನೋಡಪ್ಪ ವಿಶಾಲ. ಅಯ್ಯೋ ಮಾವ, ಕೆಳಗೆ ಬಿದ್ಬಿಟ್ರಾ? ಎದ್ದೇಳಿ ಎದ್ದೇಳಿ. ಕೆಳಗ್ ಬಿದ್ದಿಲ್ಲ ವಿಶಾಲು, ಈ ಮಹಾತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಮಗುಗೆ ಯಾಕೆ ನಮಸ್ಕಾರ ಮಾಡ್ತಿದ್ರಿ? ಯಾರಿ ಪಾಪಗಳನ್ನ ತೊಳೆದು ಹಾಕೋ ದೇವತೆ ಗಾಯತ್ರಿ ದೇವಿ. ಹಾಸೆ ನಿಮ್ಮ ಪೇಪರಲ್ಲಿ ಏನ್ ಬರ್ತಿದ್ಲು? ಈ ಮಗುನೇ ನಿಮ್ಮಮ್ಮ ಅಂತ ಬರ್ತಿದ್ಲೋ ಇಲ್ವಾ? ಹೋಗ್ಲಿ ಬಿಡಿ ಮಾವ, ಬಿಟ್ಟಾಕಿ. ಇವಳೇನಾದ್ರು ಆ ಪೇಪರ್ನ ಹರಿದಾಕಿರ್ಲಿಲ್ಲ ಅಂದಿದ್ರೆ ಇವತ್ತು ಯಾರಿಗೂ ಗೊತ್ತಾಗ್ದೇ ಇರೋಂಥ ಸೀಕ್ರೆಟು ಬಯಲಾಗೋಗ್ಬಿಡ್ತಿತ್ತಲ್ಲ. ನೀವು ಎಮೋಷನಲ್ ಆಗ್ಬಿಡಿ ಮಾವ. ಯಾರಾದ್ರೂ ಕೇಳಿದ್ರೆ ಏನ್ ಯಜಮಾನ್ರೆ ಅಂತ ದೊಡ್ಡ ರಹಸ್ಯ? ಏನಿಲ್ಲ ನೈನಿ, ಮಾವ ತಮಾಷೆ ಮಾಡ್ತಾ ಇದ್ರು, ಯಾರಾದ್ರೂ ಕೇಳಿದ್ರೆ ನಗ್ತಾರೆ ಅಂತಿದ್ದೆ. ಜೋಕ್ ಮಾಡಿದ್ರೆ ನಗ್ಬೇಕಲ್ವಾ? ಅದೇನು ಅಂತ ನನ್ಗೂ ಹೇಳಿ ಚಿಕ್ಕಪ್ಪ. ಅದು ನಿನ್ನ ಹತ್ರ ಹೇಳಕ್ಕಾಗಲ್ಲ ಬಿಡಮ್ಮ. ಆದ್ರೆ ಒಂದಿನ ಖಂಡಿತ ನಿಂಗೆ ಹೇಳ್ತೀನಿ. ಅವಾಗ ನನ್ನ ಹತ್ರನೇ ಜೋಕ್ ಮಾಡ್ತೀಯ ನೀನು ಅಂತ ನೀನ್ ಸೀರಿಯಸ್ ಆಗ್ಬಾರ್ದು. ಅದಕ್ಕೂ ಒಂದ್ಸರಿ ಮಾತು ಕೊಟ್ಬಿಡ್ತಾಯಿ. ಪ್ರಮಾಣ ಯಾಕೆ ಚಿಕ್ಕಪ್ಪ? ಸಾಯಿಸ್ಬಾರ್ದು ಅಂತ. ಏನು ಮಾವ ಹೇಳಿ. ಅಂದ್ರೆ ಅಮ್ಮ, ಅದು ನಾಳೆಗೇನಾದ್ರು ನಿಂಗೆ ಇವತ್ತು ಗೊತ್ತಾಗ್ಬೇಕಾಗಿರೋ ವಿಷಯ ನಾಳೆ ಗೊತ್ತಾಗಿ ನಿಮಗ್ ಮುಂಚೆನೆ ಗೊತ್ತಿತ್ತಂತ ಕೋಪ ಮಾಡ್ಕೊಂಡ್ರೆ ಹೇಗೆ ಅಂತ. ನಿಮಗೆ ಏನ್ ವಿಷಯ ಗೊತ್ತಿದ್ರು ನನಗೆ ಹೇಳ್ತೀರಾ. ಮುಖ್ಯವಾಗಿ ಯಜಮಾನ್ರಂತೂ ಏನು ಮುಚ್ಚಿಡಲ್ಲ. ಮುಚ್ಚಿಟ್ಟಿರೋದೇ ಪುಣ್ಯಾತ್ಮ. ಗಂಡ ಹೆಂಡತಿ ಮಧ್ಯೆ ಯಾವುದೇ ರೀತಿ ರಹಸ್ಯ ಇರಬಾರ್ದು ಅಂತ ಪ್ರತಿಯೊಂದನ್ನು ನನ್ನ ಹತ್ರ ಹಂಚ್ಕೋತಾರೆ. ಸ್ವಂತ ಮಗಳನ್ನೇ ದತ್ತು ಪುತ್ರಿಯಾಗಿ ಮಾಡ್ಕೊಂಡಿರೋ ಈ ಮಹಾವೀರ ನಿನ್ ದೊಡ್ಡ ಮಗ್ಳು ಯಾರು ಅಂತ ತಿಳ್ಕೊಳಕ್ಕೂ ಕೂಡ ಬಿಡ್ತಿಲ್ಲ ಅನ್ನೋ ವಿಷಯ ನಿಂಗೆ ಗೊತ್ತಿಲ್ಲ ತಾಯಿ. ಎಷ್ಟೋ ಮುದ್ದಾಗಿ ಸ್ಮೈಲ್ ಕೊಡ್ತಾನೋ ನಮ್ ವಿಶಾಲು. ನೀವ್ ಹೇಳಿ ಚಿಕ್ಕಪ್ಪ, ಗಾಯತ್ರಿ ಪುಟ್ಟಿ ಸ್ಮೈಲ್ ಚೆನ್ನಾಗಿದ್ಯಾ, ಯಜಮಾನ್ರ ಸ್ಮೈಲ್ ಚೆನ್ನಾಗಿದ್ಯಾ? ಅದು ನೀನೇ ಹೇಳ್ಬೇಕಮ್ಮ. ನನ್ಗಂತೂ ಯಜಮಾನ್ರ ಸ್ಮೈಲೇ ಇಷ್ಟ. ಥ್ಯಾಂಕ್ಸ್. ಇದನ್ ಕೇಳಿ ಗಾಯತ್ರಿ ಪುಟ್ಟಿ ಗಂಟು ಮುಖ ಹಾಕೊಂಡ್ರೆ ಇನ್ನೂ ಇಷ್ಟ. ಮಾವ, ನೈನಿ ತುಂಬಾ ಖುಷಿ ಪಡ್ತಾ ಇದ್ದಾಳೆ. ಅಲ್ಲಿ ನಮ್ಮ ಅದೃಷ್ಟ ವಿಶಾಲ್ವಾ. ಮಾವ, ನೀವೀಗ ಇಲ್ಲಿಂದ ಹೊರಟೋದ್ರೆ ಮಗುದಾದ್ಮೇಲೆ ಇನ್ನು ನಂದೇ ಟರ್ನ್. ಯಾವ್ದಕ್ಕೆ? ಮುದ್ದು ಮಾಡೋದಕ್ಕಮ್ಮ. ಅಯ್ಯೋ ಸುಮ್ಮನೆ ಇರಿ ಚಿಕ್ಕಪ್ಪ. ದಂಪತಿಗಳಂದ್ರೆ ನಿಮ್ ಹಾಗೆ ಇರ್ಬೇಕಮ್ಮ. ಬಾಯ್, ಟಾಟಾ. ಹೊರಡಿ ಮಾವ. ನೀವು ನಿಮ್ ತುಂಟ ನಾನು. ಹಲೋ ಅತ್ತೆ, ಆಗ್ಲೇ ನೋಡಿದ್ರೆ ಮನೇಲೇ ಇದ್ರಿ, ಅಷ್ಟು ಬೇಗ ಆಚೆ ಹೋಗಿ ಬಂದ್ರಾ? ಯಾಕೆ ಬರ್ಬಾರ್ದಾ? ಬರ್ಬೋದು, ಆದ್ರೆ ಅಂತ ಅರ್ಜೆಂಟ್ ಕೆಲ್ಸ ಏನಿದೆ? ಏಯ್, ನೀನ್ ಒಳಗೋಗೆ. ಅಯ್ಯ, ಮಾಮ್ ಕಷ್ಟಪಟ್ಟು ಕೆಲಸ ಮುಗಿಸ್ಕೊಂಬಂದ್ರೆ ಸಹಾಯ ಮಾಡ್ದೆ ಕತೆ ಕೇಳ್ಕೊಂಡು ನಿಂತ್ಕೊಂಡಿದ್ಯಲ್ಲೇ. ಹಾ, ಸಹಾಯ ಮಾಡ್ಬೇಕಾ? ಏನ್ ಮಾಡ್ಬೇಕು ನನ್ ಗಂಡ? ಮಾಮ್ ಬಂದಿದ ತಕ್ಷಣ ಬಂದ್ರ ಅತ್ತೆ ಆ ಲಗೇಜ್ ಇಲ್ಲಿ ಕೊಡಿ, ನಾನ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬೇಕೋ ಬೇಡ್ವೋ? ಏ ಇಡಿಯಟ್,
ಯಾರ್ಗೇನ್ ಕೆಲ್ಸ ಹೇಳ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಮಾಮ್ ಅವ್ನು ಏನಂದ ಅಂತ ಅಷ್ಟು ಕೋಪ ಮಾಡ್ಕೋತಿದ್ದೀರಾ? ನೀವ್ ತಗೊಂಬಂದಿರೋ ಸೂಟ್ ಕೇಸ್ನ ಒಂದ್ ಕೈಯಲ್ಲಿ ತಗೊಂಡ್ ಹೋಗ್ತೀನಿ ಅಂತ ಹೇಳೋದು ತಪ್ಪಾ? ಒಂದ್ ಕೈಲೇನೋ 2 ಕೈಯಲ್ಲೂ ತಗೊಂಡ್ ಹೋಗ್ತೀನಿ. ಕೊಡಿ ಇಲ್ಲಿ, ತಗೊಂಡ್ ಹೋಗ್ತೀನಿ. ಬೇಕಾಗಿಲ್ಲ. ಬೇಡ ಅನ್ನೋ ಕೆಲ್ಸ ಮಾಡೋದು ನನಗ್ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆತೆ. ಕೊಡ್ತಿರೋ ಇಲ್ವೋ? ಕೊಡಲ್ಲೋ. ಕೊಡ್ಬೇಕು. ಅದಕ್ಕೆ ಬಿಡಿ. ನಾನ್ ಯಾಕೆ ಬಿಟ್ಬಿಡ್ತೀನಿ? ಅದನ್ನ ಎತ್ಕೊಂಡು ಹೋಗ್ತೀನಿ. ನನ್ ಗಂಡ ಹೇಳದ್ಮೇಲೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ ತವ್ರ ಮನೆಗೆ ಅವಮಾನ. ಕೊಡಿ ಇಲ್ಲಿ, ಕೊಡ್ರಿ ಇಲ್ಲಿ. ಏಯ್, ಹೇಳಿ ಅದ್ಕೆ. ಕೊಡಿ ಅದನ್ನ. ಏಯ್, ಬಿಟ್ಬಿಡಿ. ಬಿಟ್ಬಿಡೆ. ಅಕ್ಕ, ಬಿಡು. ಬಿಟ್ಬಿಡು. ಬೇಡ, ಬಿಡು. ಏಯ್, ಅತ್ತನ್ನೇ ತಗೊಂಡ್ ಹೋಗ್ತಾರಂತೆ, ಬಿಡು. ಕೊಡಲ್ಲ ನಾನು. ಕೈಲಿ ಹೇಳಿದ್ರೆ ನಾನ್ 2 ಕೈಲೂ ಹಿಡಿತೀನಿ. ಇವಳೊಬ್ಳು. ಏ ವಲ್ಲಭ, ಅದ್ಕೆ ಬಿಡಿ. ಏನ್ ನೋಡ್ತಾ ಇದ್ಯಾ? ಹಿಡ್ಕೊಳ್ಳೋ. ಸರಿ ಸರಿ ಮಾಮ್. ಅಕ್ಕ. ಬಿಡೆ. ಬಿಡು. ಏಯ್, ಬಿಡೆ. ಯೂಸ್ಲೆಸ್ ಫೆಲೋ. ಈ ಕಡೆಯಿಂದ ಹಿಡ್ಕೊ. ಅದ್ಕೆ ಹೇಳ್ದೆ ಸರಿ, ನಿನ್ಗೆ. ನನ್ಗೆ ಕೇಳಿ help ಅದ್ಕೆ. ಮಾಡಿ. ಏಯ್, ಮಾಮ್ ಕಡೆ. ಬಿಟ್ಬಿಡೆ. ಬಿಡಕ್ಕ. ಏಯ್, ಅವು, ಬಿಡೆ. ವಲ್ಲಭ, ಬಿಡು ಅಂದೆ. ಬಿಡಿ ಅದ್ಕೆ. ಬಿಡು. ಯಾಕೆ? ಏಯ್, ಬಿಡಿ, ಬಿಡೆ. ಗಲಾಟೆ ಮಾಡ್ಕೋಬೇಡ. ಜೈ ಬಜರಂಗ ಬಲಿ. ಎಳಿಯೋ. ಅದ್ಕೆ ವಲ್ಲಭ, ಮಾಮ್ ನೀವು 3 ಸೇರಿ ಆ ಸೂಟ್ ಕೇಸ್ನ ಮುರ್ದಾಕೋತರ ಇದೀರಾ. ಅಕ್ಕ ಬಿಡಕ್ಕ. ಯಾರು ಯಾಕೆ ಮಾತು ಕೇಳ್ತಿಲ್ಲ? ಬಿಡಕ್ಕ. ನಾನ್ ಸಣ್ಣಕ್ಕಿದ್ದೀನಿ, ಒಬ್ಳೇ ಇದ್ದೀನಿ. ಆದ್ರೂ ನನ್ಗೆಷ್ಟು ಶಕ್ತಿ ಇದೆ ಗೊತ್ತಾ? ನನ್ ಕೈಲಿರೋ ಬ್ಯಾಗ್ನ ನಿಮ್ ಕೈಲಿ ಕಿತ್ಕೊಳಕ್ ಆಗ್ತಿಲ್ಲ. ಎಳಿಯೋ. ಎಳಿತಾ ಇದ್ದೀನಿ ಮಾಮ್. ಅವಳ ಕೈಗೆ ಈ ಸೂಟ್ ಕೇಸ್ ಹೋಗ್ಬಾರ್ದು. ಹಾ ಎಳಿತಾ ಇದ್ದೀನಿ ಮಾಮ್. ಎಳಿ. ಕೊಡ. ಅಕ್ಕ ಬಿಡಕ್ಕ. ಅದ್ಕೆ ನೀವು ಕೆಳಗ್ ಬಿದ್ಬಿಡ್ತೀರಾ ಅಷ್ಟೇ ಈಗ. ನಾನ್ ಯಾಕೆ ಬೀಳ್ಲಿ? ಇವರೇ ಬೀಳ್ತಾರೆ, ನೋಡ್ತಿರೋ. ಅಯ್ಯೋ, ನನ್ ಮಾತು ಕೇಳಕ್ಕ. ಕೊಡ. ಬಿಡು. ಏಯ್. ಕೊಡ. ವಲ್ಲಭ, ಅಮ್ಮ. ಮಾಮ್ ಅಮ್ಮ ಅಮ್ಮ. ಅಯ್ಯೋ. ಹಾ ಮಾಮ್, ಎದ್ದೇಳಿ ಮಾಮ್. ಏನ್ ಮಾಮ್ ಇದೆಲ್ಲ? ನಿಮ್ ಸೂಟ್ ಕೇಸಲ್ಲಿ ಇದ್ದಿದ್ದು ಬಟ್ಟೆ ಅನ್ಕೊಂಡಿದ್ದೆ. ಇದೆಲ್ಲ ಯಾಕಿದೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದಿರೋದಕ್ಕೆ ಏನಿದೆ ಮಾಮ್? ಇದು ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಅಂತ. ಅದು ಕಾವಡೆ, ಇದು ನಿಂಬೆಹಣ್ಣು, ಅಲ್ಲಿ ನೋಡಿ ಮೊಳೆಗಳು ಕೂಡ ಇದಾವೆ. ಎಲ್ಲಿ ಹೊಡಿಬೇಕು ಅಂತಿದ್ರಿ? ಮಾಮ್ ಏನಿದೆಲ್ಲ? ಯಾಕೆ ತಂದಿದ್ದೀರಾ? ನಾನ್ ಯಾಕೆ ತಗೊಂಬರ್ಲಿಕ್ಕಂದ? ಅಷ್ಟಕ್ಕೂ ಇದೆಲ್ಲ ಹೇಗ್ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವೇ ತಗೊಂಬಂದು ಏನು ಗೊತ್ತಿಲ್ದಿರೋ ಹಾಗೆ ಯಾಕೆ ಮಾತಾಡ್ತಿದ್ದೀರಾ ಅತ್ತೆ? ಪ್ರಾಮಿಸ್ ನೈನಿ, ಈ ಸೂಟ್ ಕೇಸಲ್ಲಿ ಇದೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಜೋಕ್ ಮಾಡ್ಬಿಡಿ ಅತ್ತೆ. ನಿಮಗೆ ಗೊತ್ತಿಲ್ಲದೆ ಹೇಗೆ ತಗೊಂಬರ್ತೀರಾ? ಮೇ ಬಿ ಸೂಟ್ ಕೇಸ್ ಚೇಂಜ್ ಆಗಿರಬೇಕು. ನೀವು ನೋಡ್ಕೊಳ್ಳಿಲ್ವಾ ಮಾಮ್ ತೊಗೊಂಡು ಬರ್ಬೇಕಾದ್ರೆ? ಅತ್ತೆನೇ ಬದಲಾಗಿದ್ದಾರೆ, ಬ್ಯಾಗ್ ಬದಲಾಗಲ್ವಾ ಯಜಮಾನ್ರೆ? ನಾನು ಬದಲಾಗಿದ್ದು ಅಂದ್ರೆ ಸರ್ಪದ್ವೀಪಕ್ಕೆ ಹೋಗಿರೋ ಪ್ರತಿಫಲ. ಆದ್ರೆ ಈ ಸೂಟ್ ಕೇಸ್ ಸೇಮ್ ಕಲರ್ ಇದ್ದಿದ್ರಿಂದ ಗೊತ್ತಾಗದೆ ಅದ್ಲು ಬದಲ ಆಗಿರ್ಬೇಕು. ಯಾರೋ ನಿಂಬೆಹಣ್ಣು ಜ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರು ಅನ್ಸುತ್ತೆ. ಈ ಕವಡೆ ಇಲ್ಲ ಯಾಕೆ? ಚೌಕಾಬಾರ ಆಡ್ಕೊಂಡು ನನ್ನ ಹೆಂಡತಿ ಹೇಳ್ದಾಗೆ ಜ್ಯೂಸ್ ಕುಡಿಯೋಕ್ ತಂದಿರ್ಬೋದು.
ಟೈಮ್ ಪಾಸ್ ಆಗಿಲ್ಲ ಅಂತ ಇದನ್ ತಗೊಂಡು ಗೋಡೆಗೆ ಹೊಡಿತಿರ್ತಾರವಲ್ಲ ಬಾವ. ಅಷ್ಟೇ ಅಲ್ವಾ? ಮಿಸ್ ಆಗಿರೋ ಅತ್ತೆ ಬ್ಯಾಗಲ್ಲಿ ಏನಿತ್ತಂತೆ? ಕ್ಯಾಶ್ ಇತ್ತು. ಹೋದ್ರೆ ಹೋಗ್ಲಿ ಬಿಡು. ವಲ್ಲಭ, ಈ ಕಸನೆಲ್ಲ ತಗೊಂಡು ಹೋಗಿ ಆಚೆ ಹಾಕ್ಬಿಡು. ಸರಿ ಮಾಮ್. ಇಂಟ್ರೆಸ್ಟಿಂಗ್. ಏಯ್, ಕಣ್ ಕಾಣಿಸ್ತಿಲ್ವೇನೆ? ಇಲ್ಲಿ ಕೆಲಸ ಮಾಡ್ತಿಲ್ವಾ? ಲೈಟ್ಸ್ ಆನ್ ಆಗಿದ್ರೆ ನಂಗೆ ನಿದ್ದೆ ಬರಲ್ಲ ರೀ. ಅದನ್ನ ಮೊದಲೇ ಹೇಳಿದ್ರೆ ನಾನು ಬಾಲ್ಕನಿಗೆ ಹೋಗ್ತಿದ್ನಲ್ಲ. ಬಾಲ್ಕನಿಲಿ ಸ್ವಲ್ಪ ಹುಷಾರಾಗಿ ಕೂತ್ಕೊಳ್ಳಿ. ಯಾವ ಹಾವಿರುತ್ತೋ ಗೊತ್ತಿಲ್ಲ. ಅಬ್ಬಾ, ಅಷ್ಟು ಎಚ್ಚರಿಕೆ ಯಾಕೆ ಕೊಡ್ತಾ ಇದೀಯೋ? ಬೆಳಿಗ್ಗೆ ನಿಮ್ಮಮ್ಮನ್ ಕಚ್ತಲ್ಲ ಹಾವು, ಅದು ದೊಡ್ಡ ಬೋಟಮ್ಮ ಅಂತ ಕೆಲವರು, ಇಲ್ಲ ನಾಗರಾಜ ಅಂತ ಇನ್ ಕೆಲವ್ರು ಹೇಳಿದ್ರು. ಅವ್ರಾಗಿದ್ದಕ್ಕೆ ಬದುಕುಳಿದ್ರು. ಇಲ್ಲ ಅಂದಿದ್ರೆ 5 ನಿಮಿಷದಲ್ಲಿ ಸತ್ ಹೋಗಿರೋರು. ಮೈ ತುಂಬಾ ವಿಷ ಇರೋರ್ನ ಯಾವ ಹಾವೇ ಕಚ್ಚಿದ್ರು ಏನೂ ಆಗಲ್ಲ ಅಂತ ತಿಳ್ಕೊ ನೀನ್ ಮೊದ್ಲು. ಸ್ವಂತ ತಾಯಿ ಬಗ್ಗೆ ಯಾರಾದ್ರೂ ಆತರ ಮಾತಾಡ್ತಾರಾ? ನಾನು ತಾಳ್ಮೆಯಿಂದ ಇರೋದಕ್ಕೇನೆ ನಮ್ಮ ಮಾಟ ಇನ್ನ ನಡೀತಾ ಇದೆ. ಅತ್ತೆ ಏನ್ ಮಾಡಿದ್ರಿ ಈಗ? ಪ್ರಯೋಗ ಮಾಡ್ತಿದಾರಲ್ಲ, ಸರ್ಪದ್ವೀಪಕ್ಕೆ ಹೋಗಿದ್ದಕ್ಕೆ ಅವ್ರಿಗೆ ಸಾವಿನ ಅಪಾಯ ತಪ್ತು. ಆದ್ರೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಯಾರನ್ನು ಪ್ರಶಾಂತವಾಗಿ ಬದುಕೋಕ್ ಬಿಡ್ತಾ ಇಲ್ಲ ಅವರು. ನಿಮಗ್ ಯಾಕೆ ಹಾಗನ್ನಿಸ್ತಿದೆ? ಸರ್ಪದ್ವೀಪದಿಂದ ಸರ ತಗೊಂಡ್ಬಂದು ವೆಡ್ಡಿಂಗ್ ಆನಿವರ್ಸರಿ ಅಂತ ಹಾಸಿನಿ ಅದಕ್ಕೆ ಕುತ್ತಿಗೆಗೆ ಹಾಕಿದ್ರಲ್ಲ, ಅದನ್ನ ಹಾಕೊಂಡ್ಮೇಲೆ ಕನ್ನಡಿಲಿ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೇನೋ ಅಂತ ಅನ್ಕೊಂಡ್ರೆ ತಲೆ ತಿರುಗಿ ಕೆಳಗೆ ಬಿದ್ದೋಗೋ ಥರ ಆಯ್ತು ಅವ್ರಿಗೆ. ನಿಮ್ಗೆ ಹೆಂಡತಿಗಿಂತ ಅತ್ತಿಗೆಯರ್ ಮೇಲೆ ಪ್ರೀತಿ ಜಾಸ್ತಿ. ವಿಷಯನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಿದ್ರೆ ಲೈಟ್ಸ್ ಆಫ್ ಮಾಡಿ ಹೊಡಿತೀನಿ ನಿಂಗೆ. ಗಂಡ ಹೆಂಡ್ತಿರೋ ರೂಮಲ್ಲಿ ಲೈಟ್ನ ಯಾಕೆ ಯಾವಾಗ ಆಫ್ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ನೆಮ್ಮದಿಯಿಂದ ಇರ್ಬೇಕು ಅಂತ ಅನ್ಕೊಂಡಾಗ. ಇದನ್ನೇ ಬೇಡ ಅಂತ ಹೇಳೋದು. ನನಗೆ ಏಕಂತ ಬೇಕು ಅಂದ್ರೆ ಒಬ್ನೇ ಇರ್ತೇನೆ ಹೊರತು ನಿನ್ನಂತವಳ ಜೊತೆಗೆ 5 ನಿಮಿಷ ಕೂಡ ಇರಲ್ಲ ನಾನು. ಸರಸ ಇಲ್ಲದೆ ಇದ್ರೂ ಪರವಾಗಿಲ್ಲ, ಸರಿಯಾಗಿ ಮಾತಾಡೋದಾದ್ರೂ ಕಲ್ತ್ಕೊಳ್ಳಿ. ಎಲ್ಲ ಬರುತ್ತೆ ನಂಗೆ, ಆದ್ರೆ ನಿನ್ನ ಹತ್ರನೇ ನನ್ನ ಟ್ಯಾಲೆಂಟ್ನ ತೋರಿಸ್ಬಾರ್ದು ಅನ್ಕೊಂಡಿರೋದು. ಯಾಕೋ? ಕತ್ತಾಗೇನು ಗೊತ್ತು, ಕಸ್ತೂರಿ ಪರಿಮಳ. ಆ ವಿಷಯ ನನಗೆ ಗೊತ್ತಿರೋದಕ್ಕೇನೆ ನನ್ನ ಕೆಲಸ ಏನೋ ನಾನು ನೋಡ್ಕೋತಾ ಇದ್ದೀನಿ ಅಷ್ಟೇ. ಸರಿ, ನಿಮ್ಗೆ ಎಲ್ಲ ಗೊತ್ತು ಅಂತ ನಾನು ಒಪ್ಕೋತೀನಿ. ನಾನೊಂದು ಕೇಳ್ತೀನಿ, ಹೇಳ್ತೀರಾ? ಹಾಸಿನಿ ಅಕ್ಕ ತಲೆ ಸುತ್ತಿ ಆ ಪೇಪರಲ್ಲಿ ಏನ್ ಬರ್ದಿದ್ರು ಅಂತ ಹೇಳಿ. ಖಂಡಿತವಾಗ್ಲೂ ಮುಖ್ಯವಾದ ವಿಷಯನೇ ಬರ್ದಿರ್ತಾರೆ ಆತ್ಗೆ. ಅದೇ ಏನು? ನಾವ್ಯಾರು ತಿಳ್ಕೊಬಾರ್ದು ಅಂತ ತಾನೆ ಅವರು ಇಷ್ಟ ದಿನ ಆ ರಹಸ್ಯನ ಮನ್ಸಲ್ಲೇ ಇಟ್ಕೊಂಡಿದ್ದು. ಬರದ್ಮೇಲೆ ಗೊತ್ತಿರತ್ತಲ್ಲ. ಸ್ವಾರ್ಥಿಗಳಿಗೆ ದುಷ್ಟರಿಗೆ ಗೊತ್ತಾಗಬಾರ್ದು ಅಂತ ದೇವರಿಗೆ ಸಮಾನ ಆಗಿರೋ ಆ ಪುಟ್ಟ ಮಗು ಗಾಯತ್ರಿ ಕೈಯಲ್ಲಿ ಆ ಕಾಗ್ದನ ತುಂಡು ತುಂಡಾಗೋ ಥರ ಮಾಡಿದ್ರು. ಯಾರು? ವಿಶಾಲಕ್ಷಮ್ಮ ತಾಯಿ. ಅರ್ಥ ಮಾಡ್ಕೊ. ಇವ್ರು ಏನ್ ಮಾತಾಡ್ತಾರೆ ಅಂತ ನಂಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ. ಅಮ್ನೋರು ಇಂಥವ್ರನ್ನ ಕಟ್ ಹಾಕಿದ್ರು. ಎಲ್ಲ ನನ್ನ ಹಣೆ ಬರಹ. ಗಾಯತ್ರಿ, ಗಾನವಿ, ಓಲೋಚಿ, ಬದ್ರಿನಾಥ ಈ 4 ಮಕ್ಕಳು ಒಂದ್ ಕಡೆ ನಿಲ್ಲೋದಿಲ್ಲ. ನನ್ಗೆ ಯಾಕೋ ಟೈಮ್ ಪಾಸೇ ಆಗ್ತಾ ಇಲ್ಲ ಏನೋ. ಡಮ್ಮೋ ಡಮ್ಮ. ಡಮೋ, ಪ್ಲೀಸ್ ಕಮೋ, ಐ ವಿಲ್ ಕಮೋ. ಟೈಮ್ ಪಾಸ್ ಆಗ್ತಿಲ್ಲ ಅನ್ಕೋತಿದ್ದ ಹಾಗೆ ಕಣ್ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟಿಲ್ಲ ಡಮೋ. ನಿಮ್ ಹೆಂಡತಿ ನೋಡಿದ್ರೆ ನಿಮ್ಗೆ ಕಷ್ಟ ಚಿಕ್ಕಪ್ಪ. ನೀನ ಹಸಿನಮ್ಮ. ಅಬ್ಬಾ, ಢಮ್ಮಕ್ಕನ್ ಹಗ್ ಮಾಡ್ಬೇಕು ಅನ್ಕೊಂಡಿದ್ರ ಚಿಕ್ಕಪ್ಪ? ಅದನ್ ಬೇರೆ ಹೇಳ್ಬೇಕಾ? ಹೇಳಿದ್ರು ಒಳ್ಳೇದು ಮಾವ. ನೀನ್ ಸುಮ್ನೆ ಇರಪ್ಪ. ಡಮ್ಮಕ್ಕ,
ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನದ ಉತ್ಸವನ ಮುಗಿಸ್ಕೊಂಡ್ ಬಂದ್ಯಾ ಡಮ್ಮಕ್ಕ? ಹೌದು ನೈನಿ. ವಿಶಾಲಾಕ್ಷಿ ಬರ್ಲಿಲ್ವಾ? ಮಕ್ಕಳ ಹಿಂದೆ ಅಮ್ಮ ರಕ್ಷಣೆಗಿರ್ಬೇಕಲ್ವಾ ವಿಶಾಲ್? ಬರ್ತಿದ್ದಾರೆ. ಏನೋ ಹೊತ್ಕೊಂಡ್ ಬಂದಿದ್ದಾಳೆ. ಶಿವಾಯ. ಹಂಗೆವನ್ನ ನೋಡಿದ್ರೆ ಸಾಕು ಪಂಚಭಕ್ಷ ಪರಮಾನನೇ ತಿಂದಿರೋ ಹಾಗೆ ಫೀಲ್ ಆಗತ್ತೆ. ನಿಜಾನೇ ಚಿಕ್ಕಪ್ಪ, ಇಂಥ ಕಳೆ ಇನ್ಯಾರಿಗ್ ಬರುತ್ತೆ? ತಿಲೋತ್ತಮ ಅತ್ತೆ ಎಷ್ಟು ಮೇಕಪ್ ಮಾಡ್ಕೊಂಡ್ರು ಆ ಕಳೆ ಬರಲ್ಲ. ಅಯ್ಯ, ಸುಣ್ಣ ಬಳಿಬೇಕು ಅಂತ್ಯಾ ಹೇಗೆ? ನಿಮ್ಮಮ್ಮ ಹೂ ಅಂದ್ರೆ ನಾನೇ ಬಳಿತೀನ ಸುಣ್ಣ. ತಮಾಷೆ ಮಾಡಬೇಡ. ನೀನು ಮಾಯಾವಿ ಹುಡುಗಿನ ಹೊಗಳಿ ಅವಳನ್ನ ಅಟ್ಟಕ್ಕೇರ್ಸೋ ಬದಲು ಮೊದಲು ಅವಳೇನ್ ತಗೊಂಬಂದಿದ್ದಾಳೋ ಅದನ್ನ ವಿಚಾರಿಸಿ. ಭಾರ ಇದೆ ಅಂತಾನ? ಅಯ್ಯ ಹಾಗಲ್ಲ ಮಾವ, ಮತ್ತೆ ಯಾವ ದೇವಸ್ಥಾನದಿಂದ ಒಡವೆಗಳು ಎತ್ಕೊಂಬಂದಿದ್ದಾಳೋ ಯಾರು ಗೊತ್ತು. ವಲ್ಲಭ, ಯಾರಿಗೂ ಬರ್ದೇ ಇರೋ ಯೋಚನೆ ಯಾಕೆ ಯಾವಾಗ್ಲೂ ನಿಂಗೆ ಬರುತ್ತೆ? ಅಭ್ಯಾಸ ಬಲ ಬ್ರೋ. ಅಂದ್ರೆ ನಾನು ಮಾಮ್ ಕಳ್ರು ಅಂತಿದ್ಯೇನಾ? ನಿನ್ನೇನಂತಿಲ್ಲ, ತಿಲೋತ್ತಮ ಅಮ್ಮನ ಅಂತಿದ್ದಾರೆ. ನನ್ನನ್ನು ಯಾಕಂತೀಯ? ನಾನೇನ್ ತಗೊಂಬಂದಿದ್ದೀನಿ? ಏನಾದ್ರೂ ಕಳ್ದು ಹೋಗಿದೆ ಅಂತ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಸರ್ಪ ದ್ವೀಪಕ್ಕೆ ಹೋಗಿ ಕಳ್ತನ ಮಾಡಿದ್ರೆ ಇಲ್ಲಿ ಬಂದು ಅದ್ರ ಬಗ್ಗೆ ಯಾರು ವಿಚಾರಿಸ್ತಾರೆ? ನಿಜನೇ ಕಣ್ರಿ, ನನ್ ಕತ್ಗೆ ಹಾಕಿರೋ ಸರ ಸರ್ಪ ದ್ವೀಪದಿಂದ ತಗೊಂಡ್ ಬಂದಿರೋದು ಅಂತ ದೊಡ್ಡ ಬಟ್ಟಮ್ಮನೂ ಹೇಳಿದ್ಲಲ್ವಾ? ಚೆನ್ನಾಗಿದೆ ಅಂತ ತಗೊಂಡ್ ಬಂದಿರ್ತಾರೆ. ಯಾರು ಇಲ್ದಿರೋ ಕಡೆ ಅಷ್ಟು ಬೆಲೆ ಬಾಳೋದ್ ಕಾಣಿಸಿದ್ರೆ ತಗೊಳ್ದೆ ಹಾಗೆ ಬಂದ್ಬಿಡ್ತಾರ ಅಕ್ಕ. ಅದೊಂದೇ ಅಲ್ಲ ಸುಮನ, ಇನ್ನು ಏನೇನೋ ತಗೋ ಬಂದಿರ್ತಾರೆ ನಿಮ್ಮ ಅತ್ತೆ. ಏಯ್, ನೀನ್ ನೋಡಿರೋರ್ ತರ ಹೇಳ್ತಿದ್ಯಲ್ಲ. ಮಾಮ್, ಅವಳು ಹೇಳಿದ್ಲು ಅಂತಲ್ಲ, ನೀವಾದ್ರೂ ನಿಜ ಹೇಳ್ಬೇಕು ತಾನೆ. ಅನುಮಾನ ಪಡ್ತಿದ್ಯಾ? ಅವಮಾನ ಮಾಡ್ತಿದ್ಯಾ ವಿಶಾಲ್? ಏನ್ ತಂದಿದ್ದೀರಾ ಅಂತ ಹೇಳಿದ್ರೆ ಸಾಕು. ಅದರಿಂದ ಒಳ್ಳೇದೋ ಕೆಟ್ಟದೋ ಯಾರಿಗೆ ಗೊತ್ತಿರತಕ್ಕ? ವೈದ್ಯರ ಕೈಯಲ್ಲಿ ಚಾಕು ಇದ್ರೆ ಪ್ರಾಣ ಉಳಿಸ್ತಾರೆ, ದುಷ್ಟರ ಕೈಯಲ್ಲಿ ಚಾಕು ಇದ್ರೆ ಪ್ರಾಣನ ತೆಗಿತಾರೆ. ನಮ್ಮ ಮಾಮ್ ಡಾಕ್ಟ್ರೇನಲ್ವಲ್ಲ? ಹಾ, ದೊಡ್ಡ ಆಕ್ಟ್ರೆಸ್ ಅಂತ ಗೊತ್ತು ಬಿಡಿ, ನಟ ಶಿಖಾಮಣಿ. ಶಟ್ ಅಪ್. ನಾನ್ ಸರ್ಪ ದ್ವೀಪದಿಂದ ಬೇರೇನೂ ತಗೊಂಬಂದಿಲ್ಲ. ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಹೇಳಿದ್ರೆ ಸಾಲ್ದು. ನಾನು ಹೇಳೋದಿಲ್ಲ, ನೀನ್ ನಿಜ ಹೇಳ್ತಿದ್ಯೋ ಇಲ್ವೋ ಅಂತ ಚಿಂತಾಮಣಿನೇ ಹೇಳುತ್ತೆ. ಚಿಂತಾಮಣಿನ ಹುಡುಗಿನ ಆಂಟಿನ? ಹುಡುಗಿರ ಹೆಸರು ಕಿವಿಗ್ ಬಿದ್ರೆ ಸಾಕು, ಹೊಟ್ಟೆ ಕಾಣಿಸ್ಬಾರ್ದು ಅಂತ ಉಸಿರು ಇಳ್ಕೋತಾರೆ. ಯಾರಮ್ಮ ಚಿಂತಾಮಣಿ? ಎಲ್ಲಿದ್ದಾರೆ? ಇಲ್ಲೇ ಅಯ್ಯಪ್ಪ, ಅದು ಒಂದು ಆತ್ಮನೇನ್ರಪ್ಪ? ಇದು ಮನೆನಾ ಇಲ್ಲ ಆತ್ಮಗಳಿಗೆ ಅಡ್ಡಾನ? ಇಲ್ಲೇ ಇದೆ ಅಂದ್ರೆ ಎಲ್ಲೆಲ್ಲೋ ನೋಡ್ಬೇಡಿ. ಅಮ್ಮ ತಗೊಂಡ್ ಬಂದಿರೋ ಮೂಟೆಲಿದೆ.